ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿರೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಪಿಕ್ಚರ್ನ, ದೇವಿ ಪಿಕ್ಚರ್ನ ನಾನು ಕುಂದನ್ ಸ್ಟೋನ್ ಚೈನ್ಸು ಮತ್ತು ಗೋಲ್ಡ್ ಬೀಡ್ಸ್ ಚೈನ್ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಯಾನ್ವಾಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು 60-70 ರುಪೀಸ್ಗೆಲ್ಲ ನಿಮಗೆ ಬುಕ್ ಸ್ಟೋರಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಬ್ಲ್ಯಾಕಲ್ಲಿ ಫೆವಿಕ್ರಿಲ್ ಪೇಂಟಲ್ಲಿ, ಅದು ವೈಟ್ ಕಲರ್ ಇರುತ್ತೆ, ನಾನು ಬ್ಲ್ಯಾಕಲ್ಲಿ ಫೆವಿಕ್ರಿಲ್ ಪೇಂಟಲ್ಲಿ ಫುಲ್ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಬೇರೆ ಕಲರ್ಸ್ ರೆಡ್ ಯಾವ್ದು ಬೇಕಾದರೂ ಮಾಡ್ಕೋಬೋದು. ನಾನು ಹೈಲೈಟಾಗಿ ಕಾಣುತ್ತೆ ಅಂದ್ಬಿಟ್ಟು ಬ್ಲ್ಯಾಕಲ್ಲಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ದೇವಿ ಮುಖನ ಒಂದು ಪೇಪರಲ್ಲಿ ಬರ್ಕೊಂಡು ಎಲ್ಲೋ ವೈಟ್ ಕಲರ್ ಕಾರ್ಬನ್ನಿಂದ ನಾನು ಟ್ರೇಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಗೋಲ್ಡ್ ಬಾಲ್ ಚೈನ್ನ ಹಾಕ್ಕೋತಾ ಇದ್ದೀನಿ. ಅದು ಗ್ಲೂ ನಿಮಗೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ನೋಡಿ, ನಾನು ಇಲ್ಲಿ ಲೆಫ್ಟ್ ಸೈಡಲ್ಲಿ ಪಿಕ್ಚರ್ಸ್ ತೋರಿಸ್ತಿದ್ದೀನಲ್ಲ, ಆ ಥರ ನಿಮಗೆ ಗ್ಲೂ ಏನೂ ಕಾಣಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿ ಆದರೆ ಏನೂ ಆಗೋದಿಲ್ಲ, ಅದು ನೀಟಾಗಿ ಇನ್ನು ಪೇಸ್ಟ್ ಆಗುತ್ತೆ. ಈ ಥರ ನಾನು ಮಾಡಿಕೊಂಡು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕತ್ರಿಲಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ನೋಡಿ, ಈ ಥರ ಫಸ್ಟೇ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಬೇಕು. ಡ್ರೈ ಆದಮೇಲೆ ಅದು ಆಗೋದಿಲ್ಲ. ನೋಡಿ, ಈ ಥರ ಕಾಣುತ್ತೆ. ಅದಾದಮೇಲೆ ಮತ್ತೆ ನಾನು ಮೇಲ್ಗಡೆನೂ ಅದೇ ಥರ ಹಾಕ್ಕೊಂಡು ಈಗ ನಾನು ಸ್ಟೋನ್ ಚೈನ್, ಗೋಲ್ಡ್ ಕಲರ್ ಸ್ಟೋನ್ ಚೈನ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಮಾಡಿದ್ದು ಗೋಲ್ಡ್ ಕಲರ್ ಬೀಡ್ಸು, ಇದು ಗೋಲ್ಡ್ ಸ್ಟೋನು ಇರೋ ಚೈನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಲ್ಲಿ ನಿಮಗೆ ಯಾವ ಥರ ಬರ್ತಾಯಿದೆ ಅಂತ ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಪಿಕ್ಚರಲ್ಲಿ ನೋಡ್ಕೋಬೋದು. ಇಲ್ಲಿ ನಿಮ್ಗೆ ಎಷ್ಟು ಗ್ಲೂ ಥರ ಕಾಣ್ತಾ ಇದೆ, ಬಟ್ ಈ ಕಡೆ ಏನೂ ಕಾಣೋದಿಲ್ಲ. ಫ್ರೇಮ್ ಫುಲ್ಲು ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ನಾನು ಮಧ್ಯದಲ್ಲಿ ಮಾತ್ರ ಪುಟ್ಟದಂಗೆ ಮಾಡ್ಕೊಂಡಿದ್ದೀನಿ. ನೀವು ಇದು ಹಾಲಲ್ಲಿ ಇಲ್ಲ ದೇವ್ರ ಮನೆ ಹತ್ರ ಬ್ಯಾಕ್ಗ್ರೌಂಡಾಗಿ ದೇವ್ರ ಮನೆ ಟೈಲ್ಸ್ ಮೇಲೆ ಎಲ್ಲಿ ಬೇಕಾದರೂ ನೀವು ಇದನ್ನ ಹಾಕ್ಕೋಬೋದು. ಬರೀ ಎಂಬ್ರಾಯ್ಡ್ರಿನೇ ತೋರಿಸ್ತಾ ಇದ್ದೆ ಇಷ್ಟು ದಿವಸ. ಸೊ ಇವಾಗ ನಾನು ಈ ಥರ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಚೇಂಜಸ್ ಇರಲಿ ಅಂತ. ನೀವು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೀವು ದೇವಿ ಮುಖ ನಾನು ತೋರಿಸ್ತಾ ಇದ್ದೀನಿ, ನೀವು ಬೇರೆ ಯಾವ್ದು ಬೇಕಾದರೂ ಮಾಡ್ಕೋಬೋದು. ಗಣೇಶ ಮಾಡ್ಕೋಬೋದು, ಇದೇ ಥರ ಬುದ್ಧ ಮಾಡ್ಕೋಬೋದು. ನಿಮಗೆ ತೀರಾ ಟ್ರೇಸ್ ಮಾಡ್ಕೊಳಕ್ಕಾಗೋದೇ ಇಲ್ಲ ಅಂತಂದರೆ ಜೆರಾಕ್ಸ್ ಅಂಗಡಿಗೆ ಹೋಗಿ ನೀವು ಯಾವ ಪಿಕ್ಚರ್ ಡೌನ್ಲೋಡ್ ಮಾಡಿರ್ತೀರ ನೋಡಿ, ಅದನ್ನ A4 ಸೈಜ್ ಶೀಟಲ್ಲಿ ಸ್ವಲ್ಪ ಚಿಕ್ಕದಾಗಿ ಟ್ರೇಸ್ ಪ್ರಿಂಟೌಟ್ ಕೊಡಿ ಅಂದರೆ ಪ್ರಿಂಟೌಟ್ ಕೊಡ್ತಾರೆ. ಅದನ್ನ ನೀವು ವೈಟ್ ಕಾರ್ಬನ್ ತೊಗೊಂಬಂದು ಇದ್ರ ಮೇಲೆ ಆರಾಮಾಗಿ ಟ್ರೇಸ್ ಮಾಡಿಕೊಂಡು ಮಾಡ್ಬೋದು. ಇವಾಗ ನಾನು ಸ್ವಲ್ಪ ಸಿಸರ್ ಸಹಾಯದಿಂದ ಅದನ್ನು ನೀಟಾಗಿ ಇಟ್ಕೋತಾ ಇದ್ದೀನಿ. ಬಾಲ್ ಚೈನ್ ತೊಗೊಂಡಿದ್ದೀನಿ, ಗೋಲ್ಡ್ ಬಾಲ್ ಚೈನು ನೀಟಾಗಿ ಪೇಸ್ಟ್ ಆಗಿ ನೀವು ಫಸ್ಟ್ ಏನು ಮಾಡ್ಕೊತೀರೋ ಅದು ಸ್ಟಾರ್ಟಿಂಗಲ್ಲೇ ಮಾಡ್ಕೊಬೇಕು. ಗ್ಲೂ ಡ್ರೈ ಆದಮೇಲೆ ಏನು ಮಾಡ್ಕೊಳಕ್ಕೆ ಬರೋದಿಲ್ಲ. ಈಗ ನಾನು ಮೆತ್ತಿಗೆ ಪ್ರೆಷರ್ ಕೊಡ್ತಾಯಿದ್ದೀನಿ. ನೋಡಿ, ಇಷ್ಟಾದಮೇಲೆ ಎರಡೂ ಕಡೆ ಆದಮೇಲೆ ಈ ಥರ ಕಾಣುತ್ತೆ. ನಾನು ಮತ್ತೆ ಕಿರೀಟ ಹತ್ರ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಮತ್ತೆ ಸ್ಟೋನ್ ಚೈನ್ದು ಹಾಕೋತಾ ಇದ್ದೀನಿ. ಅಲ್ಲಿ ಪ್ರೆಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಮಾಡ್ಕೋಬೇಕು. ನಿಮ್ಗೆ ಸ್ವಲ್ಪ ವೇರಿಯೇಷನ್ ಬೇಕಂದರೆ ಸಿಸರು, ನೀಡಲ್ಲು ಯಾವುದ್ರಲ್ಲಿ ಬೇಕಾದರೂ ನೀವು ಸ್ವಲ್ಪ ಆಲ್ಟ್ರ್ ಮಾಡ್ಕೋಬೋದು. ಫುಲ್ ಡ್ರೈ ಆಗಿದ್ಮೇಲೆ ನೀವು ಆಲ್ಟ್ರ್ ಮಾಡ್ಕೊಳಕ್ಕಾಗೋದಿಲ್ಲ, ಅದು ಕಿತ್ಕೊಂಬಂದ್ಬಿಡುತ್ತೆ. ಸೊ ಗ್ಲೂ ಹಸಿ ಇದ್ದಾಗೆ ನೀವು ಯಾವ ಥರ ಆಲ್ಟ್ರೇಷನ್ ಬೇಕಾದರೂ ಮಾಡ್ಕೋಬೋದು. ಅದು ಫುಲ್ ಕಂಪ್ಲೀಟ್ ಡ್ರೈ ಆದಮೇಲೆ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. ಈ ಥರ ಒಂದು ಸಲ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟಾದಮೇಲೆ ಇವಾಗ ನಾನು ಅದು ಕಿವಿ ಹತ್ರ ಡಿಸೈನ್ ಒಳಗೆ ನಾನು ಮತ್ತೆ ಸ್ಟೋನ್ ಚೈನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಜಾಸ್ತಿ ಕಲರ್ಸ್ ತೊಗೊಂಡಿಲ್ಲ, ಆದಷ್ಟು ಗೋಲ್ಡು ವೈಟಲ್ಲೇ ತೊಗೊಂಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ನಾನು ಕುಂದನ್ ಮಾತ್ರ 1-2 ಕಲರ್ ಯೂಸ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ತುಂಬ ಕಲರ್ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ, ತುಂಬ ಆಡಾಗಿ ಕಾಣುತ್ತೆ. ಸೊ ನಿಮಗೆ ದೇವರು ಗೋಲ್ಡಲ್ಲಿ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ. ನೀವು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು
ಚೈನ್ಸಲ್ಲೂ ಅಷ್ಟೇ ಎಲ್ಲ ಕಲರ್ಸು ಸಿಗುತ್ತೆ. ನೀವು ಯಾವ ಥರ ಕಲರ್ಸ್ ಬೇಕಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಬರೀ ಕುಂದನ್ ಸ್ಟೋನ್ನೇ ಪಕ್ಕ ಜೋಡಿಸ್ಕೊಂಡು ಹೋಗ್ತೀನಿ ಅಂದರೂ ಆ ಥರ ಬೇಕಾದರೂ ಮಾಡ್ಬೋದು. ಬೀಡ್ಸ್ನ ಮಾಡ್ತೀನಿ ಅಂದರೂ ಬೇಕಾದರೂ ಮಾಡ್ಬೋದು. ಬೇಡ ನಾನು ಥರ್ಮಾಕೋಲ್ ಬಾಲ್ಸಲ್ಲಿ ಮಾಡ್ತೀನಿ ಅಂತ ಅಂದ್ರೂ ಮಾಡ್ಕೋಬೋದು. ಇವಾಗ ನೋಡಿ ನಾನು ಕಿರೀಟಾಗೆ ಇಲ್ಲಿ ಫುಲ್ಲು ಹಾಫ್ ಸರ್ಕಲ್ ಇದೆಯಲ್ಲ, ಸೆಮಿ ಸರ್ಕಲ್ಲು, ಅದಕ್ಕೆ ಚೈನ್ ಕೂರ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಇಷ್ಟಿಷ್ಟೇ ಕಟ್ ಮಾಡಿಕೊಂಡು ನೀಟಾಗಿ ಸೆಮಿ ಸರ್ಕಲ್ ಥರ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಕೈಯಲ್ಲಿ. ನೀವು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈ ಥರ ಮಾಡ್ಬೋದು ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ಒಂದು ಫ್ರೇಮ್ ಹಾಕಿದರೆ ಲೈಫ್ ಲಾಂಗ್ ಇಟ್ಕೋಬೋದು. ಇದು ಏನೂ ಆಗೋದಿಲ್ಲ. ಹ್ಯಾಂಡ್ ವರ್ಕು ಯಾವತ್ತೂ ಹಾಳಾಗೋಗೋದಿಲ್ಲ, ತುಂಬ ವರ್ಷ ಬಾಳಿಕೆ ಬರುತ್ತೆ. ನೋಡಿ ಈ ಥರ ಆಗಿದೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಇವಾಗ ನಾನು ಕತ್ತತ್ರ ನೆಕ್ಲೆಸಿಗೆ ಏನು ಮಾಡ್ತಾಯಿದ್ದೀನಿ, ವೈಟ್ ಸ್ಟೋನ್ನ ಗ್ಲೂ ಹಾಕ್ಕೊಂಡು ಒಂದು ನೀಡಲ್ ತೊಗೊಂಡು ನೀಡಲ್ ಟಿಪ್ಪಿಗೆ ಸ್ವಲ್ಪ ಗ್ಲೂ ಹಾಕ್ಕೊಂಡ್ರೆ ಒಂದೊಂದೇ ನೀವು ಕುಂದನ್ ಸ್ಟೋನ್ಸ್ನ ನಿಧಾನಕ್ಕೆ ಜೋಡಿಸ್ಕೊಳ್ತಾ ಹೋಗ್ಬೋದು. ಚೆನ್ನಾಗಿ ಕಾಣುತ್ತೆ. ಈ ಥರ ಪಕ್ಕ ಇಟ್ಕೊಂಡು ನಾನು ಮಧ್ಯಕ್ಕೆ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಮತ್ತು ಪ್ರೆಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ಇವಾಗ ನಾನು ಅದೇ ಥರ ಸೆಕೆಂಡ್ ಸ್ಟೆಪ್ ಮಾಡ್ತಾಯಿದ್ದೀನಿ. ಸೇಮ್ ಗ್ಲೂ ಹಾಕ್ಕೊಂಡು ಒಂದು ನೀಡಲ್ ಹೆಲ್ಪಿಂದ ನಾನು ಪಕ್ಕ ಕುಂದನ್ ಸ್ಟೋನ್, ಇದೇ ಕುಂದನ್ ಸ್ಟೋನ್ಸಲ್ಲಿ ಇಡೀ ಫೇಸು ಎಲ್ಲನೂ ಮಾಡ್ಕೋಬೋದು. ಚಿಕ್ಕ ಸೈಜು ದೊಡ್ಡ ಸೈಜು ಒಂದು 2-3 ತೊಗೊಂಡು ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಕನ್ವೀನಿಯೆಂಟ್. ಇದೇ ನೀವು ಅಂಗಡೀಲಿ ತೊಗೊಳಕ್ಕೋದ್ರೆ 400, 500, 600 ತನಕ ಹೇಳ್ತಾರೆ. ನಾನು ಫ್ರೇಮಿಗೆ ಕೊಟ್ಟಿದ್ದೀನಿ 60 ಇಲ್ಲ 70 ರುಪೀಸು. ಈ ಕುಂದನ್ ಸ್ಟೋನು ಇದಕ್ಕೆಲ್ಲ ಒಂದು 70-80 ಎಲ್ಲ ಒಂದು 150-200 ನಿಮಗೆ ಚೆನ್ನಾಗಿರೋ ಫ್ರೇಮ್ ರೆಡಿ ಆಗುತ್ತೆ. ಅದರಲ್ಲಿ ಇನ್ನೂ ಎಲ್ಲ ಮಿಗುತ್ತೆ. ನೀವು ಮಾಡಿನೂ ಇನ್ನೂ ಕುಂದನ್ ಸ್ಟೋನ್ಸು ಚೈನು ಎಲ್ಲನೂ ಮಿಗುತ್ತೆ. ಯಾರಿಗಾದರೂ ಗಿಫ್ಟ್ ಕೊಡೋವಾಗ ಈ ಥರ ಎಲ್ಲ ಕೊಡ್ಬೋದು. ನೀವೇನೇ ಆಲ್ಟರ್ ಮಾಡೋವಾಗೂ ಗ್ಲೂ ವೆಟ್ಟಿದ್ದಾಗಲೇ ಮಾಡ್ಕೋಬೇಕು. ಆಮೇಲಿಂದ ಅದು ಗಟ್ಟಿ ಆಗಿಬಿಟ್ರೆ ಏನಿಲ್ಲ, ಅದು ಕಿತ್ಕೊಂಬಂದ್ಬಿಡುತ್ತೆ ಅಷ್ಟೇ. ಡಿಸೈನ್ ನೀವೇನು ಮಾಡಿರ್ತೀರ ಅದು ಕಿತ್ಕೊಂಬರುತ್ತೆ. ಆ ಕಡೆ ಈ ಕಡೆ ಆಲ್ಟ್ರ್ ಮಾಡೋಕ್ಕಾಗೋದಿಲ್ಲ. ಕೈಗೆ ಸಿಗೋದಿಲ್ಲ, ನಿಧಾನ ಮಾಡಬೇಕು. ನೋಡಿ ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಆಯಿತು. ನಿಮಗೆ ಲೈಟಿಂಗ್ಸ್ ಬಿದ್ದಾಗ ಇದು ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ನೋಡಿ ಇಷ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ನಾನು ಐಬ್ರೋಸು ಸೇಮ್ ಬಾಲ್ ಚೈನಲ್ಲಿ ಮಾಡ್ಕೊಂಡಿದ್ದೀನಿ. ಕಣ್ಣು ಎಷ್ಟು ಸೈಜ್ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಕಣ್ಣಿನ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆಯಿತು. ನನ್ನ ಮೂಗು ಜಸ್ಟ್ ಅರ್ಧ ಚಂದ್ರ ಥರ ಇದೆ ಡಿಸೈನು. ಇಲ್ಲಿ ನಾನು ಬೊಟ್ಟತ್ರ ವೈಟ್ ಕಲರು ಲೀವ್ ಶೇಪಿಂದು ಕುಂದನ್ ಇಡ್ತಾಯಿದ್ದೀನಿ.
ಇಲ್ಲಿ ಮತ್ತೆ ನಾನು ಕಿರೀಟ ಹತ್ರನೂ ಅದೇ ಥರ ಕುಂದನ್ ಸ್ಟೋನ್ಸ್ನ ಇಟ್ಬಿಟ್ಟು ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಜಸ್ಟ್ ಇಟ್ಬಿಟ್ಟು ಒಂದು ಸಲ ಪ್ರೆಸ್ ಕೊಟ್ಟರೆ ಆಯಿತು, ಅದು ನೀಟಾಗಿ ಆಗುತ್ತೆ. ನೋಡಿ ಈ ಥರ ಟಿಪ್ಪಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಎರಡನ್ನ ಅದು ಕಿವಿ ಹತ್ರ ಓಲೆ ಥರ ಡಿಸೈನ್ ಇದೆಯಲ್ಲ ಅದ್ರ ಒಳಗಡೆ ಇಡ್ತಾಯಿದ್ದೀನಿ. ಅದೇ ಶೇಪ್ ಬಂದಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಕಾಣುತ್ತೆ. ನಾನು ಲಿಪ್ಸಿಗೆ ಫೆವಿಕ್ರಿಲ್ ರೆಡ್ ಕಲರಲ್ಲಿ ಪೇಂಟ್ ಮಾಡ್ಕೊಂಡಿದ್ದೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಥರ ಮಧ್ಯದಲ್ಲಿ ನೆಕ್ಲೆಸ್ಗೆ ಪರ್ಪಲ್ ಹಾಕಿದ್ದೀನಿ. ನೋಡಿ ಈ ಥರ ನಿಮಗೆ ಯಾವ ಥರ ಕ್ರಿಯೇಟಿವಿಟಿ ಆ ಥರ ನೀವು ಕಲರ್ ಕಾಂಬಿನೇಷನ್ ಡಿಸೈನ್ ಮಾಡ್ಕೋಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.